ಹೇ ರೂಬಿ, ಏನು ತಿಂತಾ ಇದೀಯಾ? ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ರೂಬಿನ ನಮ್ಮ ಆಂಟಿ ಅಂಕಲ್ ಮನೆಗೆ ಕರ್ಕೊಬಂದಿದ್ದೀನಿ. ಅವರು ಬೆಂಗಾಲಿ. ಅವ್ರ ಮನೇಲಿ ಜಾಸ್ತಿ ರೋಟಿಗಳು ಮಾಡ್ತಿರ್ತಾರೆ. ಇದಕ್ಕೆ ರೋಟಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೋಟಿನೇ ಬೇಕು, ಹಾಲು ಕುಡಿಯೋದಿಲ್ಲ. ಅದಕ್ಕೆ ಇವ್ರ ಮನೆಗೆ ಕರ್ಕೊಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ರೂಬಿ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ. ಅವಳಿಗೆ ರೋಟಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅವಳಿಗೆ ಒಂದು ರೋಟಿ ತಿಂದುಬಿಟ್ರೆ ಫುಲ್ ಹೊಟ್ಟೆ ತುಂಬೋಗುತ್ತೆ. ಅವಳಿಗೆ ತುಂಬ ಖುಷಿ ಇದು ಅಂದರೆ. ಎಲ್ಲರ ಜೊತೆನೂ ತುಂಬ ಬೆರೆಯುತ್ತೆ ನಮ್ಮ ರೂಬಿ ಎಲ್ಲ ಯಾರು ನೋಡಿದ್ರೂ ಅದು ಜಾಸ್ತಿ ಕಚ್ಚೋದು ಆ ಥರ ಎಲ್ಲ ಏನೂ ಮಾಡಲ್ಲ. ತುಂಬ ಸ್ವೀಟಾಗಿರುತ್ತೆ. ಇದಕ್ಕೆ ಹೇರ್ ತುಂಬ ಜಾಸ್ತಿ ಇತ್ತು, ಅದರಿಂದ ಎಲ್ಲ ಹೇರ್ ಕಟ್ ಮಾಡಿಸಿದ್ದೀನಿ. ತುಂಬ ಹೇರ್ ಇದ್ದರೆ ಅದನ್ನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ನೋಡಿ ಹೇಗೆ ತಿಂತಿದ್ದಾಳೆ ರೂಬು. ಆಟಾಡಿಸಿ ತಿನ್ನಿಸ್ತಿದ್ದಾರೆ ಅಂಕಲ್ಲು. ಅವ್ಳಿಗೆ ಇವ್ರ ಮನೆಗೆ ಕರ್ಕೊಬಂದ್ಬಿಟ್ರೆ ತುಂಬಾ ಆಟ ಆಡೋದಕ್ಕೆ ತುಂಬ ಟೈಮ್ ಪಾಸ್ ಆಗುತ್ತೆ. ಇವ್ರಿಗೂ ಸಹ ನಮ್ಮ ರೂಬಿನ ನೋಡಿದ್ರೆ ತುಂಬಾ ಇಷ್ಟ. ನೋಡಿ ಈಗ ಬಾಲ್ಗೋಸ್ಕರ ಹುಡುಕ್ತಿದ್ದಾಳೆ. ತಿಂದಿದ್ದಾಯಿತು, ಈಗ ಅವಳಿಗೆ ಬಾಲ್ ಬೇಕು ಆಟ ಆಡೋಕ್ಕೆ. ರೂಬಿಗೆ ಅಂತಲೇ ಬಾಲ್ ತಂದಿಟ್ಟಿದ್ದಾರೆ. ಅಂಕಲ್ ನೋಡಿ ಬಾಲ್ ತೋರಿಸ್ತಿದ್ದಾರೆ. ಈಗ ಶುರು ಆಯಿತು ಆಟ ಆಡೋದು. ನೋಡಿ ಈ ಥರ ಅವಳಿಗೆ ಬಾಲ್ ಕೊಟ್ಬಿಟ್ರೆ ಫುಲ್ ಆಟ ಆಡಿಕೊಂಡು ಅವ್ರ ಜೊತೆ ಅವ್ರಿಗೊಂಥರ ಟೈಮ್ ಪಾಸ್ ಆಗುತ್ತೆ. ಅವ್ರಿಗೊಂಥರ ಖುಷಿ, ಮತ್ತು ನಮ್ಮ ರೂಬಿಗೂ ತುಂಬ ಖುಷಿ ಆಗುತ್ತೆ. ಈ ಬಾಲ್ ಇದ್ಬಿಟ್ರೆ ಸಾಕು, ಅದಕ್ಕೆ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಅಂಕಲ್ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾರೆ. ಈ ಥರ ನೋಡಿ ಫ್ರೆಂಡ್ಸ್, ತುಂಬ ಕ್ಯೂಟು ನಮ್ಮ ರೂಬಿ. ಮಕ್ಳಿಗಂತೂ ತುಂಬಾ ಇಷ್ಟ. ಈ ಥರ ನಾಯಿಗಳು ನೋಡಿದ್ರೆ ಅವಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲ ಸುಮಾರು ಮಕ್ಕಳಿದ್ದಾರೆ. ಅದನ್ನು ಮಾತಾಡ್ಸೋದಕ್ಕೆ ಅಂತ ಬರ್ತಾಯಿರ್ತಾರೆ, ಮತ್ತು ಅದ್ರ ಜೊತೆ ಆಟ ಆಡೋದಕ್ಕೂ ಬರ್ತಾರೆ. ನೋಡಿ ಈ ಥರ ಒಂದೇ ಇದ್ರೂ ಅದು ಆಟ ಆಡ್ಕೊಂಡಿರುತ್ತೆ. ಮನೇಲಿ ಇದ್ಬಿಟ್ರೆ ನನಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಒಂದು ಮಗು ಥರ ಇದನ್ನು ಕರಿತಾನೇ ಇರಬೇಕು, ಎಲ್ಲಿದೆಯಾ ಅಂತ. ನೋಡಿ ಈ ಥರ ಆಟ ಆಡ್ತಾ ಇರುತ್ತೆ. ಆಂಟಿ ಸಹ ಇದನ್ನು ನೋಡಿದ್ರೆ ತುಂಬ ಇಷ್ಟಪಡ್ತಾರೆ. ಆಂಟಿಗೆ ನಾಯಿಗಳು ಕಂಡ್ರೆ ತುಂಬ ಭಯ ಇರ್ತಿತ್ತು, ಬಟ್ ನಮ್ಮ ರೂಬಿನ ನೋಡಿದ್ರೆ ತುಂಬಾ ಇಷ್ಟ. ಈ ಥರ ಆಟ ಆಡ್ತಾನೆ ಇರ್ತಾಳೆ. ನಮ್ಮ ರೂಬಿ ನಿಮ್ಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.